ಅಣ್ಣ ತಮ್ಮಂದ್ರಿಂದ ಪತ್ರಿಕೆ ಮಿತ್ರರು ಎಲ್ಲಾ ಸಂಘಟನೆ ಕಾರ್ಯಕರ್ತರ ಜೊತೆಗೆ ಈ ಹೋರಾಟ ಮುಂದುವರೆದಿದೆ. ಈಗ ಆ ಕಾರ್ಖಾನೆ ಮಾಲಕರು ಕರ್ಸೋಳ್ರಿ. ಈ ಮಾಧ್ಯಮಗಳು ಎಷ್ಟು ಕೆಲಸ ಮಾಡಿದಾರಂದ್ರ ಪೇಪರ್ ಮುಖಾಂತರ, ಟಿವಿ ಮುಖಾಂತರ ಇಡೀ ಜನನ ಎಚ್ಚೆತ್ತುಗೊಳಿಸಿದ್ರಲ್ಲ, ಇದೊಂದು ದೊಡ್ಡ ಕ್ರಾಂತಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೈತೆ. ಅದಕ್ಕೆ ಮಾಧ್ಯಮದವ್ರಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಮಾಧ್ಯಮ ಪತ್ರಿಕೆ ಅದ್ರ ಜೊತೆಗೇನ ಇವತ್ತು ಈ ಹೋರಾಟವನ್ನು ಯಶಸ್ವಿ ಆಗ್ಬೇಕಾದ್ರ ಬರೀ ನಾವು ಅಷ್ಟೇ ಅಲ್ಲ, ಪೊಲೀಸ್ ಅಂತ ಬಂದ್ರೆ ಬಹಳ ಪಾತ್ರ. ನಾವು ಇಷ್ಟೆಲ್ಲ ಮಾಡಿದ್ರು, ನಾವು ಎಲ್ಲ ತೆಗೆದ ಬಿಟ್ಟು ಬಂದು ನಾವು ಕೂತ್ರು ಅವರು ಮನೆ ಮಠ ಬಿಟ್ಟು ಅವ್ರ ಸುತ್ತು ನಿಂತ ನಮ್ಮನ್ನ ರಕ್ಷಣೆ ಮಾಡಿದ್ರಲ್ಲ, ಇದು ಬಹಳ ದೊಡ್ಡ ಕೊಡುಗೆ ಐತೆ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದ್ರೆ ಕಡಿಮೆನ. ನಾವು ಎಷ್ಟು ಸಿಟ್ಟು ಬರ್ತಿತ್ತು, ನಮಗೆ ಏನು ಬರ್ತಿತ್ತು ಎಲ್ಲಾನು ಸಹನೆ ಮಾಡ್ಕೊಂಡಿದ್ರಲ್ಲ ಅವ್ರು ನಮಗತ್ತೆ ಸಿಟ್ಟು ಮಾಡ್ಕೊಂಡಿಲ್ಲ. ನಾವು ಸಿಟ್ಟು ಮಾಡ್ಕೊಂಡಾಗ ಅವ್ರು ಸಿಟ್ಟು ಮಾಡ್ಕೊಂಡಿದ್ರಂದ್ರ ಹೋರಾಟವನ್ನು ಮುಂದುವರಿತಿದ್ದಿಲ್ಲ. ಅದಕ್ಕೆ ಅವ್ರದ್ದು ಇಡೀ ಅವ್ರೆಲ್ಲಾರು ನನಗೆ ಅನಿಸ್ತತಿ ರೈತ ಕುಟುಂಬಕ್ಕೆ ಬಂದಿರತಕ್ಕಂಥವ್ರು ಎಲ್ಲಾರು ಅದರತಕ್ಕಂಥ ಭಾವಿಸ್ಕೋತೀನಿ. ಇವತ್ತು ನಾವು ಎಷ್ಟು ಕಬ್ಬಿನ ಬೆಲೆ ತಗೋತೇವೋ ಅವ್ರ ಕುಟುಂಬಕ್ಕೂ ಈ ಕಬ್ಬಿನ ಬೆಲೆ ಸಿಗತೈತೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಮ್ಮನ್ನ ರಕ್ಷಣೆ ಮಾಡಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಿಲ್ಲೆಯಲ್ಲಿ ನಾ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪರವಾಗಿ. ಒಂದು ವ್ಯಾಪಾರಸ್ಥರು, ವಕೀಲರ ಸಂಘ, ಇಡೀ ಸಂಪೂರ್ಣ ಎಲ್ಲ ಈ ರೈತ ಕುಲಲಿಂದ ಏನೇನು ಜೀವಿಗಳು ಬದುಕ್ತಾರೋ ಇದ್ರ ಮೇಲೆ ಯಾರ್ಯಾರು ವ್ಯಾಪಾರ ಮಾಡ್ಕೋತಾರೋ ಎಲ್ಲಾರು ಸಪೋರ್ಟ್ ಐತಿ ಇವತ್ತು. ಯಾಕಂದ್ರೆ ರೈತ ಕುಲ ಇವತ್ತು ತತ್ತರಿಸಾಗ್ತೈತೆ ಅಂದ್ರೆ ಇದಕ್ಕೆ ನಾವು ಬಿಟ್ರೆ ನಾವು ಏನ್ ಹಾಕಿವಂತಕ್ಕಂಥ ಒಂದೇ ಒಂದು ಕ್ಷಣ ಹೇಳಿಬಿಡ್ತೇನೆ. ನಾನು DN ಹಳ್ಳೆ ಅಂತೇಳಿ ಸೀನಿಯರ್ ಜನರಲ್ ಮ್ಯಾನೇಜರ್ KN ಪ್ರಭುಲಿಂಗೇಶ್ವರ ಶುಗರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ ಸಿದ್ದಾಪುರ. ನಮ್ಮದು 2025-26ನೇ ಹಂಗಾಮಿಗೆ ಮೊದಲನೇ ಕಂತಿನ ಬಿಲ್ಲು 3200 ಹಾಗೂ ಎರಡನೇ ಕಂತಿನ ಹಣ 50 ರೂಪಾಯಿ ಹಾಗೂ ಸರ್ಕಾರದ ಹಣ ನೇರವಾಗಿ ತಮಗೆ 50 ರೂಪಾಯಿಯನ್ನು ತಲುಪಿಸಲಾಗುವುದು. ಸೊ ಎಲ್ಲ ಸೇರಿ 3300 ರೂಪಾಯಿ ಆಗುತ್ತೆ ಅಂತ ಈ ಮೂಲಕ ತಿಳಿಯಪಡಿಸುತ್ತೇನೆ. 23-24ನೇ ಹಂಗಾಮಿನ ಕಟಾವು ಹೆಚ್ಚುವರಿ ಬಿಲ್ಲು 114 ರೂಪಾಯಿಯನ್ನು ಒಟ್ಟು ನಮ್ಮ 23 ಕೋಟಿ ರೂಪಾಯಿ ಇತ್ತು. ಅದರಲ್ಲಿ 16 ಕೋಟಿ ರೂಪಾಯಿ ಮೊದಲನೇ ಕೊಟ್ಟಿದ್ದಾಗಿತ್ತು. ನಂತರ ನಮ್ಮ ಎಲ್ಲ ರೈತ ಮುಖಂಡರು ಬಂದ ನಂತರ ನಾವು ಆಲ್ರೆಡಿ ಈಗ 10.5 ಕೋಟಿ ಕೊಟ್ಟಿದ್ವಿ. ಈಗ ಇನ್ನು ಕೇವಲ ಒಂದು 5.5 ಕೋಟಿ ರೂಪಾಯಿ ಇದೆ. ಅದು ಕೂಡ ಒಂದು 4-5 ದಿವಸದಲ್ಲಿ ಕೊಡ್ತೀವಿ ಅಂತೇಳಿ ಈ ಮೂಲಕ ತಿಳಿಪಡಿಸ್ತೇನೆ. ಕಬ್ಬು ಬೆಳೆಗಾರರಿಗೆ ತೀವ್ರ ಸ್ಥಿತಿ ಅಂದ್ರೆ ನಿನ್ನೆ ಆಗಿರ್ತಕ್ಕಂಥ ಅತ್ಯಂತ ವಿಷಾದನೀಯ ಒಂದು ಘಟನೆ. ಆದ್ರೆ ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸಿದೀವಿ ಮತ್ತೆ ಅದಕ್ಕೆ ನಮ್ಮ ಸಂತಾಪ ಕೂಡ ಇದೆ. ಯಾಕಂದ್ರೆ ಅದು ನಿಜವಾದ ರೈತರು, ಕಬ್ಬು ಬೆಳೆಯವರು ಅಥವಾ ಯಾವುದೇ ಕೃಷಿಕ ಅಂತ ಒಂದು ಕೆಲಸವನ್ನು ಮಾಡಕ್ ತಯಾರಿಲ್ಲ. ನಾವು ಅಹಿಂಸಾತ್ಮಕವಾಗಿ ಶಾಂತಿ ರೀತಿಯಂತ ಸತ್ಯಾಗ್ರಹ ಮಾಡ್ತಾ ಬಂದಂತ ರೈತರು, ನಂಜನಸ್ವಾಮಿ ಅವರ ಕಾಲದಿಂದಲೂ ಅಷ್ಟೇ ಈ ಹೋರಾಟ ಅಹಿಂಸಾತ್ಮಕವಾದ ಹೋರಾಟದಲ್ಲಿ ನಂಬಿಕೆ ಇಟ್ಟುವಂತ ನಮ್ಮ ರೈತ ಚಳವಳಿ. ಇಂಥ ಘಟನೆ ಬಹುಶಃ ಯಾವ ದಿವಸ ಕೂಡ ಯಾವ ವರ್ಷನೂ ಕೂಡ ಇಂಥದ್ದಾಗಿಲ್ಲ. ಈಗ ಇಂಥದ್ದು ಒಂದು ಘಟನೆ ಆಗಿರೋದಕ್ಕೆ ನಮ್ಗೆಲ್ಲರಿಗೂ ಕೂಡ ವಿಷಾದ ಇದೆ. ಅದಕ್ಕೆ ನಾವದು ಬಹಳ ದುಃಖ ವ್ಯಕ್ತಪಡಿಸಿ ಅದಕ್ಕೆ ಸರ್ಕಾರದವರು ಅದಕ್ಕೆ ಬೇಕಾದಂಥ ಒಂದು ಇದನ್ನ ಕ್ರಮವನ್ನು ತಗೊಳ್ತಾರೆ. ಅದಕ್ಕೆ ಮಾನ್ಯ ಸಚಿವರು ಕೂಡ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗೆ ನಮ್ಮ ರೈತರ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಒಂದು ಸಮಾಧಾನಕರವಾಗಿ ಅಂದ್ರೆ ನಾವು ಕೇಳ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನ ಈಡೇರಿಸದೇ ಇರಬಹುದು. ಆದ್ರೆ ಈಗ ಒಂದು ತಾತ್ಕಾಲಿಕವಾದಂತ ಒಪ್ಪಂದ ಸರ್ಕಾರ, ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥದ್ದು ಒಂದು ಸಮಾಧಾನಕರವಾದಂತ ಒಂದು ತೀರ್ಮಾನ ಅಂತ ಕೂಡ ಇವತ್ತು ನಮ್ಮ ಮುಖಂಡರೆಲ್ಲ ಹೇಳಿದ್ದಾರೆ. ಬಹಳ ಹಿರಿಯ ಮುಖಂಡರೆಲ್ಲ ಇಲ್ಲಿ ತುಂಬಾ ಜನ ಮಾತಾಡಿದ್ದಾರೆ ಈಗಾಗಲೇ.
ಅವರ ಎಲ್ಲ ವಿಚಾರಗಳನ್ನ ನೀವೆಲ್ಲರೂ ಕೂಡ ಕೇಳಿ ಮುಂದಿನ ಹೆಜ್ಜೆಯನ್ನು ನಾವು ಇಡೋಣ. ಹೋರಾಟ ಚಳುವಳಿ ಹೀಗೆ ಇರಲಿ, ಮತ್ತೆ ಇದರ ಬಗ್ಗೆ ಯಾವ ಒಡಕು ಕೂಡ ಆಗಬಾರ್ದು. ನಮ್ಮ ಚಳುವಳಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಈ ಹೋರಾಟವನ್ನ ಚಳುವಳಿಯನ್ನ ತುಳಿಯೋದಕ್ಕೋಸ್ಕರನೇ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಎಲ್ಲ ರೈತರು ಕೂಡ ಎಚ್ಚರವಾಗಿರಬೇಕು. ಕಬ್ಬಿನ ರೇಟನ್ನು ಅನೌನ್ಸ್ ಮಾಡಂತ ನಮ್ಮ ಕಾರ್ಖಾನೆ ಸಿಬ್ಬಂದಿಯವರು ಜಗದೀಶ್ ನುಚ್ಚಿ ಅಂತ ನನ್ನನ್ನು ಕಳಿಸಿದ್ದಾರೆ. ಅದಕ್ಕೆ ತಮ್ಮೆಲ್ಲರಿಗೂ ನಮ್ಮ ಕಾರ್ಖಾನೆಯವರ ವತಿಯಿಂದ ಈ ಸಲದ 25-26 ಹಂಗಾಮಿನ ಕಬ್ಬು ನುರಿಸುವ ಬೆಲೆಯನ್ನು ನಾನು ಪೈಲಾ ಕಂತಾಗಿ 3,200 ಹಾಗೂ 50 ರೂಪಾಯಿ ಎರಡನೇ ಕಂತು ಹಾಗೂ 50 ರೂಪಾಯಿ ಗೌರ್ಮೆಂಟ್ ದತ್ತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಧನ್ಯವಾದಗಳು. ಕಬ್ಬು ಕಟಾವಿದಾರರಿಗೆ ಕೊಡಬೇಕಾಗಿತ್ತು. ಅದು ನಮ್ಮ ಕಾರ್ಖಾನೆಯವರು ಅದು ಟೋಟಲ್ ಕಬ್ಬು ಕಟಾವು ಬಿಲ್ಲು 26 ಕೋಟಿ ಆಗಿತ್ತು. ಅದರಲ್ಲಿ ನಾವು ಆಲ್ರೆಡಿ 23 ಕೋಟಿಯನ್ನು ಕೊಟ್ಟಿದ್ದೆವು. ಇನ್ನು ಕೊಡೋದು 3,64 ಲಕ್ಷ ರೂಪಾಯಿ ಕೊಡೋದಿದೆ. ಇನ್ನು 4ರಿಂದ 5 ದಿವಸದಲ್ಲಿ ಅದನ್ನ ನಾವು ಸಂಪೂರ್ಣಗೊಳಿಸ್ತೀವಿ ಅಂತ ಕೇಳಿಕೊಳ್ತೀವಿ. ಮತ್ತು ಕಬ್ಬ ಬೆಳೆ ಹೋರಾಟಗಾರರಿಗೂ ICPL ಕಾರ್ಖಾನೆಯಿಂದ ನನ್ನನ್ನು ಕಳಿಸಿದ್ದಾರೆ. ನನ್ನ ಹೆಸರು ಪ್ರಭುಗೌಡ ಪಾಟೀಲ್. ಸನ್ 2025-26 ಹಂಗಾಮಿಗೆ ನಮ್ಮ ಈ ಕಬ್ಬಿನ ಬೆಲೆ 3,700 ಮೊದಲನೇ ಕಂತಾಗಿ 50 ರೂಪಾಯಿ ಮತ್ತು 50 ರೂಪಾಯಿ ಸರ್ಕಾರ ವಂತಿಗೆ ಹಿಡ್ಕೊಂಡು ಒಟ್ಟು 3,300 ಘೋಷಣೆ ಮಾಡಲಾಗಿದೆ. ಅದನ್ನು ಪ್ರಕಟಣೆ ಮೂಲಕ ತಿಳಿಸಲಾಗಿದೆ. ಹಾಗೂ 23-24 ಹಂಗಾಮಿನ 114 ರೂಪಾಯಿಯನ್ನು ಬಾಕಿ ಬಿಲ್ ಇದೆ. ಅದನ್ನು ನಾವು 3-4 ಶೀಘ್ರದಲ್ಲಿ ಅಂತೇಳಿ ಕೊಡ್ತಾ ಇದ್ದೀನಿ. ಅದನ್ನು ಬೇಗ ಆದಷ್ಟು ಮುಗಿಸ್ಕೊಡ್ತೀನಿ. 7,75,00,000 ಇದೆ. ಟೋಟಲ್ 27 ಕೋಟಿ ಇತ್ತು ನಂದು. 27 ಕೋಟಿ ಒಳಗೆ ನಾನು ಕಂಟಿನ್ಯೂ ಕೊಡ್ತಾ ಇದ್ದೇನೆ. ಆದರೂ ಈಗ 7,70,00,000 ಶೀಘ್ರ ಮುಗಿಸ್ತೀನಿ ಅಂತೇಳಿ ಈ ವೇದಿಕೆಗೆ ಈ ರೈತರಿಗೆ ನಾನು ಮಾಡ್ತಾ ಇದ್ದೀನಿ ಸರ್. ಆತ್ಮೀಯರೇ, ಏನು 1 ತಿಂಗಳ 1.5 ತಿಂಗಳು, ಇನ್ನು 2 ದಿವಸ 1.5 ತಿಂಗಳು ಆಕತ್ತೆ ನಾವು ಹೋರಾಟ ಮಾಡಕತ್ತೆ. ನಮ್ಮ ಕಬ್ಬಿನ ಬಾಕಿ ಕೊಡ್ರಿ, ರೇಟ್ ಹೇಳಿ ಕಾರ್ಖಾನೆ ಚಾಲು ಮಾಡ್ಬೇಕಂತೇಳಿ ಹೋರಾಟ ಪ್ರಾರಂಭ ಆಯ್ತು. ಆಮೇಲೆ ಕೆಲವೊಂದಿಷ್ಟು ಸಭೆಗಳು, ಚರ್ಚೆಗಳು, ಮೀಟಿಂಗ್ ಆಯ್ತು. ಎಲ್ಲ ತಮಗೆಲ್ಲ ದಿನ ಏನ್ ನಡೀತಂದ್ರ ಬಗ್ಗೆ ಹೇಳ್ತಾನ ಬರ್ತಿದ್ದೀವಿ. ಕಾರ್ಖಾನೆ ಮಾಲೀಕರಿಗೆ ಹೆಚ್ಚೆಂಟಿ ರೊಕ್ಕ ಕೊಡ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅದು ಗುರ್ಲಾಪುರ ಇರಲಿ, ಬಾಗಲಕೋಟೆ ಒಳಗೆ ಸುತ್ತಮುತ್ತ ಎಲ್ಲರಿಗೆ ಬರ್ತೈತೆ. ಅದು ಆ ಗುರ್ಲಾಪುರ ಭಾಗದ ರೈತರಿಗೆ ಹೋರಾಟ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೋರಾಟ ಮುಖಾಂತರ ಹೆಚ್ಚೆಂಟಿ ದುಡ್ಡ 114 ರೂಪಾಯಿ ಹೋಗೈತೆ ಅಂತ ಅರ್ಥ ಮಾಡ್ಕೋಬೇಕು. ಕಟಾವ್ ಅದು ಟ್ರ್ಯಾಕ್ಟರ್ ಮಾಲಕರಿಗೆ ಹೆಚ್ಚು ಸೇರ್ದಿರ್ತೈತಿ. ಅದಕ್ಕೆ ಹೋರಾಟ ಮೇಲೆ ಭೂಮಿ ಕುಂಡಿಸೋದಾಗಬಾರ್ದು, ಹೋರಾಟ ಮೇಲೆ ತಪ್ಪು ಭಾವನೆ ತಿಳ್ಕೊಬೇಡ್ರತಕ್ಕಂಥದ್ದು ಅವ್ರಿಗೆ ವಿನಂತಿ ಮಾಡ್ಕೋತಾರ. ಅದು ಕಬ್ಬು ಬೆಂಕಿ ಹಚ್ಚಿದ, ಇದು ಸಹಜ. ಅದು ಇವತ್ತಿನ ಪ್ರವೃತ್ತಿ ಅಲ್ಲದ. ನಾನು ಮಾತಾಡಬೇಕತ್, ಯಾಕಂದ್ರ ಕಾರ್ಖಾನೆಗೆ ನಮಗ ನೇರ ಸಂಬಂಧ ಐತಿ. ನಾವು ಒಬ್ರು ಬಿಟ್ಟು ಒಬ್ರು ಇರಕ್ಕಾಗಂಗಿಲ್ಲ. ಕಾರ್ಖಾನೆ ನಮಗ್ ಬೇಕು, ಕಬ್ಬು ಬೆಳೆಗಾರ ಅವ್ರಿಗೆ ಬೇಕು. ಅದು ಒಂದು ಸಂಬಂಧ ಐತಿ. ಎಂಥ ಸಂಬಂಧ ಐತಿ ಅಂದ್ರೆ ಹೇಳಕ್ ಆಗ್ಲಾರಂತ ಸಂಬಂಧ ಐತಿ. ದಯವಿಟ್ಟು ಕಾರ್ಖಾನೆ ಮಾಲೀಕರು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದಾದ್ರೂ ನಿಮ್ಗೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಗುಂಡಾಗಳನ್ನ ಇಟ್ಕೊಂಡು ವರ್ತಿಸಬಾರ್ದು. ಯಾವ ಕಾಲಕ್ಕೂ ವರ್ತಿಸಬಾರ್ದು. ನೀವೆಲ್ಲರೂ ಇನ್ನೂ ಇಟ್ಕೊಂಡಿದ್ರಿ ಅಂದ್ರೆ ತಕ್ಷಣ ಗುಂಡಾಗಳನ್ನ ಹೊರಗೆ ಹಾಕ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಕಾರ್ಖಾನೆ ಮಾಲೀಕರಿಗೆ ನಾ ಮನವಿ ಮಾಡ್ಕೋತೀನಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.